ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ನಲ್ಲಿ ಇದೀಗ 60-40 ಸೂತ್ರ 60-40 ಫಾರ್ಮುಲಾದಿಂದ ಯಾರಿಗೆ ಜಾಕ್ಪಾಟ್ ಹೊಡೆಯುತ್ತೆ, ಯುವಕರಿಗೆ ಎಷ್ಟು ಪರ್ಸೆಂಟೇಜು, ಇದರಲ್ಲಿ ಹಿರಿಯರಿಗೆ ಎಷ್ಟು ಪರ್ಸೆಂಟೇಜು, ಹಳಬರಿಗೆ ಎಷ್ಟು ಇದರಲ್ಲಿ ಅವಕಾಶವನ್ನ ಮಾಡಿಕೊಡ್ಲಾಗುತ್ತೆ, ಹೀಗೆ ಹಲವಾರು ಸವಾಲುಗಳು ಇರುವಂಥದ್ದು ಡಿಕೆ ಶಿವಕುಮಾರ್ ಮುಂದೆ. ಇದೀಗ 60-40 ಸೂತ್ರವನ್ನ ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ ಇಲ್ಲಿ ಅನುಸರಿಸ್ತಾ ಇದೆ. 60-40 ಫಾರ್ಮುಲಾದಿಂದ ಯಾರಿಗೆ ಜಾಕ್ಪಾಟ್ ಹೊಡೆಯುತ್ತೆ, ಯುವಕರಿಗೆ ಮಂತ್ರಿಗಿರಿ, ಹಳಬರಿಗೆ ಸವಾಲು. ಮೊದಲ ಬಾರಿ ಶಾಸಕರಿಗೆ ಕಾದಿದ್ಯಾ ಬಿಗ್ ಶಾಕ್. 2ರಿಂದ 3 ಬಾರಿ ಗೆದ್ದ ಶಾಸಕರಿಗೆ ಸಿಗಲಿದೆ ಬಂಪರ್ ಲಾಟರಿ. ಹಳಬರ ಜೊತೆಗೆ ಹೊಸ ಮುಖಗಳಿಗೆ ರಾಹುಲ್ ಬಲವನ್ನ ತೋರ್ತಾ ಇದ್ದಾರೆ. ಯುವ ನಾಯಕತ್ವ ಕಟ್ಟಲು ರಾಹುಲ್ ಗಾಂಧಿ ಪ್ಲಾನ್ ಅನ್ನ ರೂಪಿಸ್ಕೊಳ್ತಾ ಇದ್ದಾರೆ. 60% ಸ್ಥಾನ ಅನುಭವಿಗಳಿಗೆ ಮನೆ, 40% ಹೊಸಬರಿಗೆ ಮೀಸಲು. ಹೈಕಮಾಂಡ್ ಹೊಸ ಮಾನದಂಡ, ಶಾಸಕರಿಗೆ ಶಾಕ್. ಸಿದ್ದು, ಡಿಕೆ, ಹರಿ ಈ ಮೂವರ ಜೊತೆ ರಾಹುಲ್ ಪ್ರತ್ಯೇಕ ಮಾತು. ಸಿದ್ದುಗೂ ಮನೆ, ಡಿಕೆಗೂ ಮನೆ, ಹರಿಪ್ರಸಾದ್ ಮಾತಿಗೂ ಕೂಡ ಮನೆ. ಈಗಾಗಲೇ ವರಿಷ್ಠರ ಕೈಯಲ್ಲಿ ಸಂಭಾವ್ಯ ಸಚಿವರ ಪಟ್ಟಿ ಇದೆ. ಖರ್ಗೆ ಇಲ್ಲದೆ ಅಂತಿಮ ತೀರ್ಮಾನಕ್ಕೆ ರಾಹುಲ್ ಬ್ರೇಕ್ ಅನ್ನ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ದೆಹಲಿಗೆ ಹೋಗೋದೊಂದೇ ಬಾಕಿ ಇರುವಂತದ್ದು. ಯಾವುದೇ ಕ್ಷಣದಲ್ಲಾದ್ರೂ ಡಿಕೆ ಸಂಪುಟ ಲಿಸ್ಟ್ ಔಟ್ ಆಗುತ್ತೆ. ಈಗಾಗಲೇ ಸಿದ್ದರಾಮಯ್ಯ ಆಗಿರ್ಬೋದು, ಡಿಕೆ ಶಿವಕುಮಾರ್ ಆಗಿರ್ಬೋದು, ರಾಹುಲ್ ಗಾಂಧಿ ಎಲ್ಲರ ಹತ್ರನೂ ಒಂದೊಂದು ಲಿಸ್ಟ್ ಇತ್ತು. ಈ ಲಿಸ್ಟ್ ಅಲ್ಲಿ ಯಾರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ಗೊಂದಲ ಕೂಡ ಇತ್ತು. ಹಾಗಾಗಿ ನಿನ್ನೆ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಮತ್ತೆ ಕರ್ನಾಟಕಕ್ಕೆ ವಾಪಸ್ ಆಗ್ತಾರೆ. ಇವೆಲ್ಲ ಗೊಂದಲಗಳನ್ನ ಮುನ್ನೆಲೆಗೆ ಇಟ್ಕೊಂಡು ಇದೀಗ ಒಂದು ಲಿಸ್ಟು, ಅಂದ್ರೆ ಎಲ್ಲರಲ್ಲೂ ಕೂಡ ಈಗ ಸಿದ್ದರಾಮಯ್ಯ ಬಣ ಆಗಿರ್ಬೋದು, ಇನ್ನು ಸಿದ್ದರಾಮಯ್ಯದಲ್ಲಿ ಇರುವಂತಹ ಲಿಸ್ಟ್ ಆಗಿರ್ಬೋದು, ಇನ್ನು ಡಿ ಕೆ ಶಿವಕುಮಾರ್ ಹತ್ರ ಇರುವಂತಹ ಲಿಸ್ಟ್ ಆಗಿರ್ಬೋದು, ಅಥವಾ ಹೈಕಮಾಂಡ್ ಹತ್ರ ಇರುವಂತಹ ಒಂದು ಲಿಸ್ಟ್ ಆಗಿರ್ಬೋದು, ಹರಿಪ್ರಸಾದ್ ಹತ್ರ ಒಂದು ಲಿಸ್ಟ್ ಆಗಿರ್ಬೋದು, ಇವೆಲ್ಲವನ್ನ ಕೂಡ ಒಟ್ಟುಗೂಡಿಸಿ ಅದರಲ್ಲಿ 60-40 ಫಾರ್ಮುಲಾದಲ್ಲಿ ಒಂದು ಲಿಸ್ಟ್ ಅನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಒಂದ್ ಕಡೆ ಹಿರಿಯರಿಗೆ, ಮತ್ತೊಂದು ಕಡೆ ಯುವಕರಿಗೆ, ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು ರಾಹುಲ್ನ ನಿಲುವಾಗಿದೆ. ಹೊಸಬರ ಜೊತೆ ಕೆಲಸ ಮಾಡಬೇಕು, ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರುವಂಥವ್ರ ಜೊತೆ. ಹಳಬರಿಗೆ ಇಲ್ಲಿ ಹಳಬರ ಒಂದು ಏನ್ ಟೀಮ್ ಇತ್ತಲ್ಲ, ಆ ಟೀಮ್ ನನಗೆ ಇಷ್ಟ ಇಲ್ಲ ಅಂತ ನೇರವಾಗಿ ಹೇಳ್ಬಿಟ್ಟಿದಾರಂತೆ ರಾಹುಲ್ ಗಾಂಧಿ. ಸೊ ಹಾಗಾಗಿ ಹೊಸಬರಿಗೆ ಆದ್ಯತೆ ಕೊಡೋಣ ಅನ್ನುವಂಥ ನಿಟ್ಟಿನಲ್ಲಿ ಇವೆಲ್ಲವನ್ನ ಕೂಡ ಮಾನದಂಡವಾಗಿ ತೆಗೆದುಕೊಂಡು ಸಮುದಾಯವಾರು, ಯುವಕರು, ಇನ್ನು ಹಳಬರು, ಇವೆಲ್ಲ ಮಹಿಳಾ ಕೋಟ ಅಥವಾ ಅಲ್ಪಸಂಖ್ಯಾತ ಕೋಟ ಎಲ್ಲವನ್ನ ಕೂಡ ಪರಿಗಣನೆಗೆ ತೆಗೆದುಕೊಂಡು ಒಂದು ಲಿಸ್ಟ್ ಅಲ್ಲಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದಾರೆ. ಡಿಕೆ ಸಂಪುಟ ಸರ್ಕಸ್ ಡೆಲ್ಲಿ ಅಂಗಳದಲ್ಲಿ ಮೇಲಿಂದ ಮೇಲೆ ಸಭೆ ಆಗ್ತಾ ಇದೆ. 2028ರ ಚುನಾವಣೆ ಗುರಿಯಾಗಿಸಿಕೊಂಡು ಸಚಿವ ಸಂಪುಟ ರಚನೆ. ಯುವಕರಿಗೆ ಅವಕಾಶ, ಹಿರಿಯರಿಗೆ ಗೌರವ, ರಾಹುಲ್ ಬ್ಯಾಲೆನ್ಸ್ ಗೇಮ್ ಇಲ್ಲಿ. 2028ರ ಚುನಾವಣೆಯಲ್ಲಿ ಗೆಲ್ಲುವ ಮುಖಗಳಿಗೆ ಮಾತ್ರನೇ ಮಂತ್ರಿಗೆ. ಪಕ್ಷದ ಸಂಘಟನೆಗಾಗಿ ದುಡಿದವರಿಗೆ ಹೈಕಮಾಂಡ್ ಬಂಪರ್ ಗಿಫ್ಟ್ ಅನ್ನ ಕೊಡುತ್ತಾ 2ರಿಂದ 3 ಬಾರಿ ಗೆದ್ದ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ವರಿಷ್ಠರು ಮನೆ ಹಾಕ್ತಾ ಇದ್ದಾರಾ? ಒಂದೆಡೆ ಅನುಭವ, ಮತ್ತೊಂದೆಡೆ ಯುವ ಶಕ್ತಿ, ಯಾರಿಗೆ ಮೇಲುಗೈ ಇಲ್ಲಿ? ಇರುವಂತ 20 ಸ್ಥಾನಗಳಿಗೆ ಎಲ್ಲರೂ ಕೂಡ ಆಕಾಂಕ್ಷಿಗಳು. 40 ಜನರು ಕೂಡ ಲಾಬಿ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಆಕಾಂಕ್ಷಿಗಳಾಗಿದ್ದಾರೆ. ನನಗೂ ಬೇಕು, ನಿನಗೂ ಬೇಕು ಅನ್ನುವಂಥ ಪೈಪೋಟಿ ಇದೆ. ಯುವಕರಿಗೆ ಅವಕಾಶ ಅಂತ ಅಂದಾಗ, ಯುವಕರು ಅಂತ ಬಂದ್ರೆ ಈಗಾಗಲೇ ಒಂದು 2-3 ಬಾರಿ ಶಾಸಕರಾದಂಥವ್ರಿಗೆ ಮನೆ ಹಾಕ್ತಾ ಇದ್ದಾರ. ಹಳಬರು ಅಂತ ಅಂದ್ರೆ ಹಳಬರಿಗೆ ಮುಂದಿನ ಬಾರಿ ಇವರು ಎಲೆಕ್ಷನ್ ಅಲ್ಲಿ, ಈಗ 2028ರ ಗುರಿಯನ್ನ ಏನ್ ಇಟ್ಕೊಂಡಿದೆ ಸರ್ಕಾರ, ಮತ್ತೆ ಗೆಲ್ಲುವನ್ನ ಸಾಧಿಸಬೇಕು ಅಂತ ಕರ್ನಾಟಕದಲ್ಲಿ. ಸೊ ಹಾಗಾಗಿ ಅದನ್ನ ಒಂದು ಮುನ್ನೆಲೆಗೆ ಇಟ್ಕೊಂಡು ಹೊಸ ಮುಖಗಳಿಗೆ ಆದ್ಯತೆ ಕೊಡ್ಲಾಗುತ್ತಾ? ಇನ್ನು ಅದ್ರ ಜೊತೆಗೆ ಹಳಬರು ಅಂತ ನೋಡಿದಾಗ ಯಾರು, ಈಗ ಹಳಬರು ಅಂತ ಅಂದಾಗ ಸತೀಶ್ ಜಾರಕಿಹೊಳಿಗೆ ಸಿಕ್ಕಿದೆ, ರಾಮಲಿಂಗಾರೆಡ್ಡಿ ಅವರಿಗೆ ಸಿಕ್ಕಿದೆ, ಕೃಷ್ಣ ಬೈರೇಗೌಡರು ಕೂಡ ಸಚಿವ ಸ್ಥಾನ ಆಲ್ರೆಡಿ ಸಿಕ್ಕಿದೆ. ಹಳಬರಿಗೆ ಈಗಾಗಲೇ ಇದರಲ್ಲಿ ಒಂದು ಮೊದಲನೆಯ ಲಿಸ್ಟಲ್ಲಿ ಅವಕಾಶವನ್ನ ಮಾಡಿಕೊಡ್ಲಾಗಿದೆ ಆಲ್ಮೋಸ್ಟ್, ಇನ್ನು ಹಳಬರಿಗೆನೆ. ಸೊ ಹಾಗಾಗಿ ಈ ಲಿಸ್ಟಲ್ಲಿ
ಯಾರಿಗೆ ಹೆಚ್ಚಿನ ಆದ್ಯತೆ 60-40 ಫಾರ್ಮುಲಾದಲ್ಲಿ 60 ಹಳಬರಿಗೆ ಅಂತ ಹೇಳೋದಾಗ್ತಾ ಇದೆ, 40 ಹೊಸಬರಿಗೆ ಅಂತ ಹೇಳಲಾಗ್ತಾ ಇದ್ರು. ಇದು ಉಲ್ಟಾನು ಕೂಡ ಆಗಬಹುದು, ಗೊತ್ತಿಲ್ಲ ವರಿಷ್ಠರ ನಡೆ ಏನಿರುತ್ತೆ ಇದರಲ್ಲಿ ಅಂತ. ಯಾಕಂದ್ರೆ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ದೆಹಲಿಗೆ ಹೋದ್ರು ಅಂತ ಅಂದಾಗ ಆ ಲಿಸ್ಟ್ ಅನ್ನ ಗಮನಿಸಿ ಅದ್ರಲ್ಲಿ ಏನಾದ್ರೂ ಕರೆಕ್ಷನ್ ಇದೆಯಾ ಅಥವಾ ಅದೇ ಲಿಸ್ಟ್ ಅನ್ನ ಫೈನಲ್ ಮಾಡ್ತಾರಾ? ಲಿಸ್ಟ್ ಯಾವಾಗ ಬೇಕಾದ್ರೂ ಔಟ್ ಆಗ್ಬೋದು, ಹೊರ ಬೀಳ್ಬೋದು. ಯಾರ್ಯಾರು ಕಾದು ಕೂತಿದ್ದಾರೆ, ಒಂದು ರೀತಿಯಾಗಿ ಬಕ್ಕ ಪಕ್ಷಿಗಳ ರೀತಿಯಲ್ಲಿ ಕಾಯ್ಕೊಂಡು ಕೂತಿದ್ದಾರೆ ಎಲ್ಲ ಶಾಸಕರು, ಯಾರಿಗೆ ಅವಕಾಶ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಹೀಗಾಗಿ ಸಾಕಷ್ಟು ಗೊಂದಲಮಯವಾಗಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಇದೀಗ ಕ್ಯಾಬಿನೆಟ್ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇದ್ದಂಥ ಜಟಾಪಟ್ಟಿಯಲ್ಲಿ ಈಗಾಗಲೇ ವರಿಷ್ಠರ ಒಂದು ಲಿಸ್ಟ್ ರೆಡಿ ಆಗಿದೆ ಅಂತ ನೋಡೋದಾದ್ರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೋಸ್ಕರ ವೇಟಿಂಗ್ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಇದರಲ್ಲಿ ಯಾರಿಗೆ ಅವಕಾಶ ಅನ್ನುವಂಥದ್ದು ಎದ್ದು ಕಾಣಿಸುತ್ತೆ, ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪಾ? ವನಿತಾ, ಹಿಂದೆ ಇದ್ದಂತಹ ಸಚಿವರ ಪೈಕಿ ಒಂದು 4-5 ಜನಕ್ಕೆ ಅವಕಾಶ ಸಿಗಬಹುದು ಅನ್ನುವಂಥದ್ದು. ಉಳಿದಂತೆ ಎಲ್ಲರೂ ಕೂಡ ಹೊಸ ಮುಖಗಳನ್ನ ಹಾಕೊಂಡು ಸಂಪುಟ ರಚನೆ ಮಾಡಬೇಕು, ಅಂದ್ರೆ ಪುನರ್ ವಿಸ್ತರಣೆಯನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆ ನಡೆದಿದೆ. ಇದನ್ನೇ ರಾಹುಲ್ ಗಾಂಧಿ ಅವರು ಕೂಡ ಒಂದಿಷ್ಟು ಎಕ್ಸ್ಪೆಕ್ಟೇಷನ್ ಅನ್ನ ಮಾಡಿದಂತಹದ್ದು. ಹೊಸ ಮುಖಗಳಿಗೆ ಮಣೆ ಹಾಕಿ ಅದು ಮುಂದೆ ಸಂಘಟನೆ ಸೇರಿದಂತೆ ಚುನಾವಣೆಗಳಿಗೂ ಕೂಡ ಅನುಕೂಲ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆ ಮಾಡಿದ್ದು ಕೂಡ ಇದೆ. ಹೀಗಾಗಿ ಮುಂದಿನ ವಾರದ ಒಳಗಾಗಿ ಈ ಒಂದು ಸಂಪುಟ ವಿಸ್ತರಣೆಯನ್ನ ಮಾಡಬೇಕು, ಅದು ಹೊಸ ಲಿಸ್ಟ್ ನೊಂದಿಗೆ ಅನ್ನುವಂಥದ್ದು ಕೂಡ ಚರ್ಚೆಯಲ್ಲಿದೆ. ಹಾಗಾಗಿ ನಿನ್ನೆ ನಡೆದಂತಹ ಸಭೆ ಏನಿದೆ ಅದೆಲ್ಲವೂ ಕೂಡ ಅಪೂರ್ಣ ಆಗಿದೆ. ವೈಯಕ್ತಿಕ ಕಾರಣಗಳಿಗೆ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಆಗಮಿಸಿದ್ರು. ಹಾಗಾಗಿ ಅದು ಆ ಒಂದು ಸಭೆ ಅಪೂರ್ಣ ಆಗೋದ್ರ ಜೊತೆಗೆ ಹೊಸ ಮುಖಗಳಿಗೂ ಕೂಡ ಮಣೆ ಹಾಕ್ಬೇಕು ಅನ್ನುವಂಥದ್ದು ಕೂಡ ಸದ್ಯಕ್ಕಿರುವಂತಹ ಚರ್ಚೆ. ಅದರಂತೆ ಲಿಸ್ಟ್ ಕೂಡ ರೆಡಿ ಆಗ್ತಿದೆ ವನಿತಾ. ಥ್ಯಾಂಕ್ ಯು ದೀಪಾ, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.